ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ನಿಮಗೆಲ್ಲರಿಗೂ 2026ನೇ ವರ್ಷದ ಶುಭಾಶಯಗಳು. 2026ನೇ ವರ್ಷದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವವು ಜ್ಞಾನದಿಂದ ವಿಕಸಿತಗೊಂಡು ನೀವು ಜೀವಿಸುವಂತಹ ಪ್ರತಿ ಕ್ಷಣವೂ ಆನಂದಮಯವಾಗಿರಲೆಂದು ಶುಭ ಹಾರೈಸುತ್ತಾ, ನಿಮ್ಮ ಜೀವನದಲ್ಲಿ ಆರೋಗ್ಯ, ಆಯುಷ್ಯ, ಸುಖ, ಸಂತೋಷ, ನೆಮ್ಮದಿ, ಸಂಪತ್ತುಗಳು ವೃದ್ಧಿ ಆಗಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡುತ್ತಾ, ನಿಮ್ಮ ಮುಂದಿನ ಜೀವನಕ್ಕೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ನೀಡುವಂತಹ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ತುಲಾ ರಾಶಿಯವರಿಗೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಗೋಚಾರದಲ್ಲಿ ಗ್ರಹಗಳು ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಗುರಿ ಆಲೋಚನೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿ ಸರಿಯಾದ ವಿಷಯಗಳನ್ನು ಅರ್ಥೈಸಿಕೊಳ್ಬೇಕು ಅನ್ನುವುದರ ಕ್ಲಾರಿಟಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ನಿಮ್ಮ ಆಲೋಚನೆ ಏನೇ ಇರಬಹುದು, ಗುರಿಗಳು ಏನೇ ಇರಬಹುದು, ಪ್ರತಿಯೊಬ್ಬರಿಗೂ ಒಂದೊಂದು ಹಿಸ್ಟ್ರಿ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ನಿಮ್ಮ ಜನ್ಮಕ್ಕೆ ಒಂದು ಕಾರ್ಯ ಮತ್ತು ಕಾರಣಗಳು ಇದ್ದೇ ಇರುತ್ತೆ. ಅಂದರೆ ಕಾರಣಗಳು ಇಲ್ಲದೆ ಕಾರ್ಯಗಳು ಆಗೋದಿಲ್ಲ. ಹಾಗೆ ಕಾರ್ಯ ಕಾರಣಗಳಿಂದಲೇ ನಿಮ್ಮ ಜನನವೂ ಆಗಿರುತ್ತೆ. ಇದಕ್ಕೆ ಮುಖ್ಯವಾಗಿ ಹೇಗಿದನ್ನು ತಿಳ್ಕೊಳ್ಳೋದು ಅಂದರೆ, ನಿಮ್ಮ ಬರ್ತ್ ಡೀಟೇಲ್ಸ್ ಪ್ರಕಾರವಾಗಿ ನಿಮ್ಮ ಬರ್ತ್ ಚಾರ್ಟಲ್ಲಿ ಗ್ರಹಗಳು ಏನನ್ನ ಸೂಚಿಸುತ್ತವೆ ಅದುವೇ ನೀವಾಗ್ತೀರಾ. ನೀವು ಇನ್ನೇನೇನೋ ಆಗಬೇಕು ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ. ಅದರ ಪ್ರಕಾರವಾಗಿ ನಿಮ್ಮ ಜನ್ಮಜಾತಕದಲ್ಲಿ ಗ್ರಹಗಳು ಯಾವ ಫಲಗಳನ್ನು ನೀಡಬೇಕು, ಆ ಫಲಗಳಿಗೆ ಅನುಗುಣವಾಗಿ ಗೋಚಾರದಲ್ಲಿ ಗ್ರಹಗಳು ಶುಭ ಅಶುಭ ಫಲಗಳನ್ನು ನೀಡ್ತಾರೆ. ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹದ ದಶಾಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲವು ನಡೀತಾ ಇದೆ ಅದರಂತೆ ಫಲಗಳು ನಿಮಗೆ ಸಿಗುತ್ತೆ. ಇಲ್ಲಿ ಗೋಚಾರದ ಗ್ರಹಗಳ ಫಲಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ದಶಾ ಭುಕ್ತಿ ಗ್ರಹಗಳ ಫಲವೇ ಹೆಚ್ಚು ಫಲವನ್ನು ನೀಡುತ್ತೆ. ಹಾಗಾಗಿ ಗುರುಬಲ ಇದ್ದರೂ, ಗುರು ದಶಮಕ್ಕೆ ಪ್ರವೇಶ ಆದರೂ ತುಲಾ ರಾಶಿಯವರಿಗೆ ಶುಭವೂ ಆಗಬಹುದು, ಅಶುಭವೂ ಆಗಬಹುದು. ಇದಕ್ಕೆಲ್ಲ ಕಾರಣ ನಿಮ್ಮ ಜನ್ಮ ಜಾತಕದಲ್ಲಿ ನಡೆಯುವಂತಹ ದಶಾಭುಕ್ತಿ ಕಾಲವೇ ಆಗಿರುತ್ತೆ. ಪ್ರತಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇಂದಿನ ಪ್ರಸ್ತುತ ಕಾಲದ ಪರಿಸ್ಥಿತಿಯಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನ ಮನುಷ್ಯರು ಎದುರಿಸ್ತಾ ಇದ್ದಾರೆ. ಬಹಳ ಸಂಕಟಗಳಿಗೆ ಒಳಗಾಗ್ತಾ ಇದ್ದಾರೆ. ಸಡನ್ ಆಗಿ ಬರ್ತಾ ಇರುವಂತಹ ಒಂದು ಸಮಸ್ಯೆಗಳಾಗಬಹುದು, ಹೊರಗಿನ ಪ್ರಾಪಂಚಿಕ ಚಟುವಟಿಕೆಯಲ್ಲಿ ಆಗುತ್ತಿರುವಂತಹ ದ್ವಂದ್ವತೆಗಳು ಆಗಿರಬಹುದು. ಇವೆಲ್ಲದಕ್ಕೂ ಕಾರಣ ಏನು? ಇವುಗಳನ್ನ ಈಗಿನ ಒಂದು ಕಾಲದಲ್ಲಿ ಬೆಳೆದಿರುವಂತಹ ಟೆಕ್ನಾಲಜಿಯಲ್ಲಿ ನಮ್ಮ ಜೀವನವನ್ನ ಸರಿಯಾದಂತಹ ಮಾರ್ಗದಲ್ಲಿ ನಾವು ನಡೆಸಬೇಕಾಗುತ್ತೆ. ಮನುಷ್ಯನಿಗೆ ಉತ್ತಮ ಚಾರಿತ್ರ್ಯವು ಇರಬೇಕಾಗುತ್ತೆ. ಆ ಚಾರಿತ್ರ್ಯ ನಿರ್ಮಾಣವನ್ನು ನೀವೇ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ತುಲಾರಾಶಿಯವರು ಗ್ರಹಗಳ ಗೋಚಾರದ ಫಲಗಳೊಂದಿಗೆ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ದಶಾಕಾಲ ಯಾವ ಭುಕ್ತಿ ಕಾಲ ಏನು ಫಲವನ್ನ ನೀಡ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳಿ. ಈ ವರ್ಷದಲ್ಲಿ 2026ರಲ್ಲಿ ಮುಖ್ಯವಾಗಿ ಅಂದರೆ ದೀರ್ಘಕಾಲ ಒಂದು ರಾಶಿಯಲ್ಲಿ ಸಂಚರಿಸುವಂತಹ ಗ್ರಹಗಳ ಆಧಾರಿತವಾಗಿ ವರ್ಷದಲ್ಲಿ ಫಲಗಳನ್ನು ತಿಳಿಸೋದ್ರಿಂದ, ಗುರುಗ್ರಹವು ನವಮ ಸ್ಥಾನದಲ್ಲಿ 5 ತಿಂಗಳ ಕಾಲ ಸಂಚಾರ, ಮೇ ನಂತರದಲ್ಲಿ ಜೂನ್ ಮಾಸದಿಂದ ದಶಮ ಕರ್ಮ ಉಚ್ಚ ಸ್ಥಾನ ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಗುರುಗ್ರಹ ಗುರು ಮಾತ್ರ ಬದಲಾವಣೆ ಆಗ್ತಾರೆ. ರಾಹು ಕೇತು ಗ್ರಹಗಳು ಕುಂಭರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ, ಮೀನರಾಶಿ 6ನೇ ಸ್ಥಾನದಲ್ಲಿ ಶನಿ ಗ್ರಹದ ಸಂಚಾರ ವರ್ಷ ಪೂರ್ತಿ ಆಗಲಿದೆ. ಈ ಗ್ರಹಗಳು ಯಾವ ರೀತಿ ಫಲವನ್ನ ನಿಮಗೆ ಗೋಚಾರದಲ್ಲಿ ನೀಡುತ್ತಾರೆ? ದಶಮ ಸ್ಥಾನವನ್ನ ಗುರುಗ್ರಹ ಪ್ರವೇಶಿಸುವ ಮೊದಲು 5 ತಿಂಗಳ ಕಾಲ ಗುರುವಿನ ಪ್ರಭಾವದಿಂದ ನಿಮಗೆ ಯಾವ ಫಲಗಳು ದೊರೆಯುತ್ತೆ? ಭಾಗ್ಯಸ್ಥಾನದಲ್ಲಿ ತೃತೀಯಾಧಿಪತಿಯಾಗಿ
ಷಷ್ಠಾಧಿಪತಿಯಾಗಿ ಭಾಗ್ಯಸ್ಥಾನವನ್ನು ಪ್ರವೇಶಿಸುವಂತಹ ಗ್ರಹ. ಈ ಗ್ರಹವು ನಿಮ್ಮ ಜನ್ಮರಾಶಿಯನ್ನ ವೀಕ್ಷಿಸ್ತಾರೆ, ನಿಮ್ಮ ತೃತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ, ನಿಮ್ಮ ಪಂಚಮ ಸ್ಥಾನವನ್ನು ವೀಕ್ಷಿಸುತ್ತಾರೆ. ಯಾವಾಗ ಗುರುಗ್ರಹ ಭಾಗ್ಯಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ, ಯಾವುದೇ ಒಂದು ಜನ್ಮರಾಶಿಯಿಂದ ಅಂದರೆ ಪಾಸ್ಟ್ ಲೈಫ್, ಹಿಂದಿನ ಜನ್ಮದ ಪೂರ್ವದ ಪುಣ್ಯ ಕರ್ಮಗಳನ್ನು ಏನು ಮಾಡಿರ್ತಾರೆ, ಪುಣ್ಯ ಕಾರ್ಯಗಳನ್ನು ಏನು ಮಾಡಿರ್ತೀರ, ಅವುಗಳ ಫಲಗಳನ್ನು ಇಲ್ಲಿ ಆಕ್ಟಿವ್ ಮಾಡ್ತಾರೆ, ಫಲಗಳನ್ನು ನೀಡ್ತಾರೆ. ಹಾಗಾಗಿ ಒಳ್ಳೆ ಫಲಗಳು ದೊರೆಯುತ್ತವೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿಬಹುದು. ಇಲ್ಲಿ 9ನೇ ಸ್ಥಾನದಿಂದ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸ್ತಾರೆ. 9ನೇ ಸ್ಥಾನ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಫಲವನ್ನು ಈ ಗ್ರಹ ನೀಡಬೇಕು. ಧಾರ್ಮಿಕ ವಿಷಯಗಳು, ಹೈಯರ್ ಎಜುಕೇಷನ್ ಆಗ್ಬೋದು, ತುಂಬ ನಿಮ್ಮ ಬಿಲೀಫ್ ಸಿಸ್ಟಮ್ ಆಗ್ಬೋದು, ಇದೆಲ್ಲದಕ್ಕೂ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಸತ್ಯಾನ್ವೇಷಣೆ ಅಂದರೆ ಇದೆಲ್ಲವನ್ನು ಸರಿಯಾಗಿ ತಿಳಿದುಕೊಳ್ತೀರಾ. ಒಳ್ಳೆ ಆಚಾರ ಸಂಸ್ಕಾರ ವಿಚಾರಗಳು ಮತ್ತು ಉನ್ನತಿಗೆ ನಿಮ್ಮ ಜೀವನವನ್ನು ಕೊಂಡೊಯ್ಯುವಂತಹ ಕಾಲವೂ ಆಗಿರುತ್ತೆ. ಇದಕ್ಕಾಗಿ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಅದಕ್ಕೆ ಶನಿಯು ಬಲವನ್ನು ನಿಮಗೆ 6ನೇ ಸ್ಥಾನದಲ್ಲಿ ನೀಡ್ತಾರೆ. ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಿಸೋದ್ರಿಂದ ದೈವಿಕವಾದಂತಹ ಆಚಾರ ವಿಚಾರಗಳು ನಿಮ್ಮಲ್ಲಿ ನಿರ್ಮಾಣ ಆಗುತ್ತೆ. ಒಳ್ಳೆಯದೇ ಗುರುಗ್ರಹ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಿಸುವುದು. ಅದೇ ಥರ ನಿಮ್ಮ ತೃತೀಯ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ದೈವಿಕವಾದಂತಹ ಇನ್ನರ್ ಕಾನ್ಸಿಯಸ್ ವರ್ಕ್ ಆಗ್ತಾ ಇರುತ್ತೆ, ದೈವಿಕ ಪ್ರಜ್ಞೆ ವರ್ಕ್ ಆಗ್ತಾ ಇರುತ್ತೆ. ನೋಡಿ, ಒಂದು ಕಡೆ ದೈವಿಕವಾದ ಪ್ರಜ್ಞೆ ವರ್ಕ್ ಆದಾಗ ನಿಮ್ಮ ನಿರ್ಧಾರಗಳು ಸರಿ ಇರುತ್ತೆ ಮತ್ತು ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಆಚಾರ ವಿಚಾರ ನಡತೆಗಳ ಮೇಲೆ ಗುರುವಿನ ಪ್ರಭಾವ ಇರುತ್ತೆ. ಮತ್ತು 9ನೇ ಸ್ಥಾನದಲ್ಲಿ ಗುರು ಸಂಚರಿಸುವುದರಿಂದ ಹೈಯರ್ ಒಂದು ಎತ್ತರದ ನಿಲುವು ಅಂದರೆ ಮಹತ್ವಾಕಾಂಕ್ಷೆ ಅಂದರೆ ಬಹಳ ದೊಡ್ಡದಾಗಿ ಏನಾದರೂ ಸಾಧನೆ ಮಾಡುವಂತಹ ಆ ಒಂದು ಆಲೋಚನೆ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಈ ಗ್ರಹವು ನಿಮ್ಮ ಪಂಚಮ ಸ್ಥಾನವನ್ನು ವೀಕ್ಷಿಸ್ತಾರೆ. ಪಂಚಮ ಸ್ಥಾನದಲ್ಲಿ ಈಗಾಗಲೇ ರಾಹುಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ನಿಮ್ಮ ಎಜುಕೇಷನ್ಗೆ ಒಳ್ಳೆಯದನ್ನೇ ನೀಡ್ತಾರೆ. ಆದರೆ ರಾಹುಗ್ರಹ ಸ್ವಲ್ಪ ಮಟ್ಟಿಗೆ ಭ್ರಮೆಗೆ ಒಳಪಡಿಸ್ತಾರೆ. ಯಾವ ಥರ ಭ್ರಮೆ ಅಂದರೆ, ನೋಡಿ, ಹಾರ್ಡ್ ವರ್ಕ್ ಮಾಡದಿದ್ರು ನಾನು ಇಷ್ಟು ತೆಗಿತೀನಿ ಅನ್ನೋ ಭ್ರಮೆ ಆಗಬಹುದು. ಅಂದರೆ ವಿದ್ಯಾರ್ಥಿಗಳಿಗೆ ಈ ಗ್ರಹ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಿಸ್ತಾರೆ. ಹಾಗಾಗಿ ಸ್ವಲ್ಪ ಏನಾದರೂ ದೊಡ್ಡ ಡ್ರೀಮ್ ಆಗ್ಬೋದು, ಗುರಿ ಆಗ್ಬೋದು, ಅಥವಾ ಭ್ರಮೆಗೆ ಒಳಪಡುವಂತೆ ಕೆಲವೊಂದು ಬಾರಿ ದ್ವಂದ್ವಕ್ಕೆ ಒಳಗಾಗುವಂತೆಯೂ ಆಗ್ಬೋದು ಈ ರಾಹು ಪ್ರಭಾವದಿಂದ. ಆದರೆ ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. TV, ಮೊಬೈಲ್ ಇವುಗಳನ್ನು ನೋಡುವುದು ಅಥವಾ ಅಂದರೆ ಸಂಘ ದೋಷಗಳಿಂದ ನಿಮ್ಮ ವಿದ್ಯೆಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರುತ್ತೆ. ಇವುಗಳನ್ನೆಲ್ಲ ದೂರ ಇಟ್ಟು ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಫಲಗಳು ದೊರೆಯುತ್ತೆ. ಇನ್ನು ಗುರುಗ್ರಹ ದಶಮವನ್ನ ಪ್ರವೇಶಿಸೋದ್ರಿಂದ ಯಾವ ರೀತಿ ಫಲಗಳು ನಿಮಗೆ ದೊರೆಯುತ್ತೆ? ದಶಮ ಸ್ಥಾನವನ್ನ ಪ್ರವೇಶಿಸಿ ಗುರುಗ್ರಹ 2ನೇ ಸ್ಥಾನ, 4ನೇ ಸ್ಥಾನ, 6ನೇ ಸ್ಥಾನವನ್ನ ವೀಕ್ಷಿಸ್ತಾರೆ. ದಶಮ ಅಂದ್ರೆ ಕಟಕ ರಾಶಿ ಗುರುವಿಗೆ ಮಿತ್ರ ರಾಶಿ, ಉಚ್ಚ ಸ್ಥಾನ ಗುರುವಿಗೆ. ಇಲ್ಲಿ ಈ ಗ್ರಹ ಸಂಚರಿಸೋದ್ರಿಂದ ಬಹಳ ಹಾರ್ಡ್ ವರ್ಕ್ ಮಾಡ್ತೀರಾ. ನೀವು 2014ನೇ ವರ್ಷವನ್ನ ನೆನಪಿಸ್ಕೊಳ್ಳಿ. ಅಂದರೆ ಆ ಕಾಲದಲ್ಲಿ ನಿಮಗೆ ಒಳ್ಳೆಯ ಒಂದು ಗುರಿ ಸಾಧನೆಗಳು ಏನಿದ್ರು ಅವುಗಳಲ್ಲಿ ಸಕ್ಸಸ್ ಆಗಿರ್ತೀರ. ಯಾರಿಗೆ ಶುಭ ದಶಾಭುಕ್ತಿ ಕಾಲವು ನಡೀತಾ ಇರುತ್ತೆ ಅವರಿಗೆ ಆಗ ನಿಮಗೆ 2014ರಲ್ಲಿ 7.5 ನಡೀತಾ ಇತ್ತು. 7.5 ನಡೀತಾ ಇದ್ರು. ಗುರುಗ್ರಹ ಭಾಗ್ಯ ದಶಮದಲ್ಲಿ ಸಂಚರಿಸುವಾಗ ಬಹಳಷ್ಟು ಜನರಿಗೆ ಒಳ್ಳೆ ಫಲವನ್ನ ನೀಡಿರ್ತಾರೆ. ಈ ರೀತಿ ಗುರುಗ್ರಹ ದಶಮದಲ್ಲಿ ಈಗ ಸಂಚಾರ ಆರಂಭ ಆಗೋದ್ರಿಂದ 2026ರಲ್ಲಿ ಬಹಳ ಉನ್ನತ ಮಟ್ಟದಂತಹ ಗೌರವವನ್ನ ಪಡೆದುಕೊಳ್ಳುವಂತಹ ಯೋಗ ನಿಮ್ಮ ಒಂದು ಉದ್ಯೋಗದಲ್ಲಿ ಆಗಬಹುದು, ಮತ್ತು ನಿಮಗೆ ಸಿಗುವಂಥ ಪ್ರಮೋಷನಲ್ಲಿ ಆಗಬಹುದು, ಇತರರೊಂದಿಗೆ ಕನೆಕ್ಟ್ ಆಗುವಂತಹ ವಿಷಯ ಅಂದರೆ
ನೀವು ಟೀಚಿಂಗ್ ಮಾಡುವ ವಿಷಯದಲ್ಲಾದರೂ ಆಗ್ಬೋದು, ಬೋಧಿಸುವ ವಿಷಯದಲ್ಲಾಗ್ಬೋದು, ಯಾವುದೇ ಒಂದು ನಿಮ್ಮ ಯಾವ್ಯಾವ ವೃತ್ತಿಯಲ್ಲಿ ನೀವು ಇರ್ತೀರ ಅಲ್ಲಿ ಒಳ್ಳೆಯ ಒಂದು ಹಾನೆಸ್ಟ್ ಅಂದರೆ ಸಿನ್ಸಿಯಾರಿಟಿಯಿಂದ ವರ್ಕ್ ಮಾಡಿ ಗೌರವಕ್ಕೆ ಪಾತ್ರರಾಗ್ತೀರಾ. ಆ ಸ್ಥಾನ ನೋಡಿ, 10ನೇ ಸ್ಥಾನ ಅಂದರೆ ಅಧಿಕಾರ ಸ್ಥಾನ, ಒಳ್ಳೆಯ ಜವಾಬ್ದಾರಿಕೆ, ನಿಮ್ಮನ್ನು ನಂಬುತ್ತಾರೆ ಕೆಲಸದಲ್ಲಿ, ಉತ್ತಮ ಕರ್ಮಗಳನ್ನು ಮಾಡುವಂಥ ಯೋಗ, ದೈವಿಕ ಗ್ರಹ ಗುರುಗ್ರಹ ದಶಮ ಕರ್ಮಸ್ಥಾನದಲ್ಲಿ ಸಂಚರಿಸುವಾಗ ದೈವ ಕಾರ್ಯಗಳನ್ನು ಮಾಡುವ ಯೋಗ, ಉತ್ತಮ ಕಾರ್ಯಗಳು ಪುಣ್ಯ ಕಾರ್ಯಗಳನ್ನು ಮಾಡುವಂಥ ಯೋಗ ಗುರು ದಶಮದಲ್ಲಿ ಬಂದಾಗ, ಅಂದರೆ ಗೋಚಾರದಲ್ಲಾಗ್ಬೋದು, ಜಾತಕದಲ್ಲೇ ಇದ್ದಾಗ ಆಗ್ಬೋದು, ದಶಮದಲ್ಲಿ ಇದ್ದಾಗ ಬಹಳ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ಯೋಗವನ್ನು ನೀಡ್ತಾರೆ. ಅದು ಧಾರ್ಮಿಕ ವಿಷಯ ಆಗ್ಬೋದು, ದೈವಿಕ ವಿಷಯ ಆಗ್ಬೋದು, ಪುಣ್ಯ ಕಾರ್ಯ ಆಗ್ಬೋದು, ಎಲ್ಲದಕ್ಕೂ ನೀವು ಯಾವುದೇ ಧರ್ಮದವರಾಗಿರಿ, ಗುರು ದಶಮದಲ್ಲಿ ನಿಮ್ಮ ಜಾತಕದಲ್ಲಿದ್ದರೆ ಬಹಳ ಒಳ್ಳೆಯ ಕಾರ್ಯಗಳನ್ನು ಮಾಡುವುದನ್ನು ಸೂಚಿಸುತ್ತೆ. ಈ ರೀತಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತಹ ಕಾಲ ಆಗಿರುತ್ತೆ. ಈ ಗ್ರಹವು ನಿಮಗೆ ಷಷ್ಠಾಧಿಪತಿಯೂ ಆಗಿ, ತೃತೀಯ ಸ್ಥಾನಾಧಿಪತಿಯೂ ಆಗಿ ದ್ವಿತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ. ಯಾವಾಗ ಈ ಗ್ರಹ ದ್ವಿತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ ನೋಡಿ, ನಿಮ್ಮ ಸರ್ವಿಸ್ ಸ್ಥಾನಾಧಿಪತಿಯೂ ಆಗಿ ಕುಟುಂಬವನ್ನು ವೀಕ್ಷಿಸುವಾಗ ಕುಟುಂಬದವರ ಸೇವೆ ಚೆನ್ನಾಗಿ ಮಾಡ್ತೀರಾ ಅನ್ನೋದು ಇಲ್ಲಿ ಅರ್ಥ. ಹಾಗೆ ಧನಾಭಿವೃದ್ಧಿಗೆ ಅನುಕೂಲ ಆಗುತ್ತೆ, ಅಂದರೆ ಉದ್ಯೋಗದಿಂದ ಧನಾಭಿವೃದ್ಧಿಗೆ ಗುರುಗ್ರಹ ಒಳ್ಳೆ ಬಲವನ್ನು ನೀಡ್ತಾರೆ. ಇನ್ನು ಕುಟುಂಬದಲ್ಲಿ ಆಗಬಹುದಾದ ವಿಷಯಗಳಿಗೂ ಒಳ್ಳೆ ಫಲವನ್ನು ನೀಡ್ತಾರೆ. ಏಕೆಂದರೆ ಆ ಸ್ಥಾನ ಕುಜನ ರಾಶಿಯಾಗಿರೋದ್ರಿಂದ ಗುರು ಒಳ್ಳೆ ಫಲವನ್ನೇ ನೀಡ್ತಾರೆ ಅಲ್ಲಿಗೆ ದೃಷ್ಟಿಸುವಾಗ. ಇನ್ನು ಈ ಗ್ರಹ ನಿಮ್ಮ ಚತುರ್ಥ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಚತುರ್ಥ ಸ್ಥಾನ ಅಂದರೆ, ಚತುರ್ಥ ಸ್ಥಾನವು ಮನೆಯ ವಾತಾವರಣ, ಈ ವಿಷಯವನ್ನು, ತಾಯಿ, ಈ ವಿಷಯವನ್ನು ಸೂಚಿಸೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಮಧ್ಯಮ ಫಲಗಳು ದೊರೆಯುತ್ತೆ. ಏಕೆಂದರೆ ಈ ರಾಷ್ಟ್ರಾಧಿಪತಿ ಷಷ್ಠ ಸ್ಥಾನದಲ್ಲಿ ಇರೋದ್ರಿಂದ ಕೆಲವು ಸಮಸ್ಯೆಗಳು, ವಿರೋಧಗಳು ಆಗೇ ಆಗುತ್ತೆ. ರಿಲೇಷನ್ಶಿಪ್ಪಲ್ಲಿ ಆಗ್ಬೋದು, ತಾಯಿ ಅಥವಾ ನಿಮ್ಮ ಒಂದು ಮನೆಯವರ ವಿಷಯಗಳಲ್ಲಿ ಆಗ್ಬೋದು, ಈ ರೀತಿ ಇರುತ್ತೆ. ಆದರೂ ಗುರು ವೀಕ್ಷಣೆ ಮಾಡೋದ್ರಿಂದ, ಗುರುವಿಗೆ ಅದು ನೀಚ ರಾಶಿ, ಹಾಗಾಗಿ ಮಧ್ಯಮ ಫಲವನ್ನು ನೀಡ್ತಾರೆ. ಇನ್ನು ಗುರುಗ್ರಹ ನಿಮ್ಮ ಷಷ್ಠ ಸ್ಥಾನವನ್ನು ವೀಕ್ಷಿಸ್ತಾರೆ. ಅಲ್ಲಿ ಶನಿ ಈಗಾಗಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಬಹಳ ಹಾರ್ಡ್ ವರ್ಕ್ ಮಾಡ್ತೀರಾ. ಶ್ರಮ 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 ಅಂದರೆ 2-3 ಕೆಲಸವನ್ನು ಒಬ್ಬರೇ ಮಾಡುವಂತೆ ಇಲ್ಲಿ ಶನಿ ಪ್ರಭಾವ 6ನೇ ಸ್ಥಾನದಲ್ಲಿ ಹಾರ್ಡ್ ವರ್ಕ್ ಮಾಡುವಂತೆ ಬಲವನ್ನು ನೀಡ್ತಾರೆ. ಈ ಗ್ರಹವನ್ನು ಅಂದರೆ 6ನೇ ಸ್ಥಾನವನ್ನು ಗುರುವು ವೀಕ್ಷಣೆ ಮಾಡೋದ್ರಿಂದ ಮತ್ತಷ್ಟು ನಿಮ್ಮ ಸರ್ವಿಸ್ಗೆ ಇಲ್ಲಿ ಒಳ್ಳೆ ಫಲವೇ ದೊರೆಯುತ್ತೆ. 6ನೇ ಸ್ಥಾನಕ್ಕೆ ಇಲ್ಲಿ ಕೆಲವು ವಿರೋಧಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಹೇಗೆ ಅಂದರೆ, ನಿಮಗೆ ಷಷ್ಠಾಧಿಪತಿ ಗುರು ಆಗಿ ದಶಮ ಕರ್ಮಸ್ಥಾನಕ್ಕೆ ಗುರು ಪ್ರವೇಶ ಆಗೋದ್ರಿಂದ ನಿಮಗೆ ಅಂದರೆ ಉದ್ಯೋಗದಲ್ಲಿ ಕಾಂಪಿಟೇಟಿವ್ ಆಗಿ ಯಾರಾದರೂ ಆಪೋಸಿಟ್ ಬರಬಹುದು, ಅವರು ಶತ್ರುವೇ ಆಗಬಹುದು, ಈ ಥರ ವಿರೋಧಿಗಳು ಬರ್ತಾರೆ. ಬಟ್ ಏನಾಗುತ್ತೆ, ಸಮ್ಟೈಮ್ ಅವರ ಪ್ರಯತ್ನ ವರ್ತ್ಲೆಸ್ ಆಗಿರುತ್ತೆ, ಆದರೂ ಶತ್ರುವೇ ಶತ್ರುತ್ವ ಅಂತೂ ಹುಟ್ಟುಕೊಳ್ಳುತ್ತೆ. ಈ ರೀತಿ ಗ್ರಹಗಳ ಪ್ರಭಾವ ವರ್ಕ್ ಆಗ್ತಾ ಇರುತ್ತೆ. ಇನ್ನು ಈ ಸ್ಥಾನವನ್ನು ಗುರು ವೀಕ್ಷಿಸೋದ್ರಿಂದ ನಿಮ್ಮ ಸೇವಾ ವೃತ್ತಿ ಸ್ಥಾನದಲ್ಲಿ ಆಗಬಹುದಾದಂತಹ ಸಮಸ್ಯೆಗಳಿಗೆ ಸ್ವಲ್ಪ ನೀವು ಬುದ್ಧಿವಂತಿಕೆಯಿಂದ ನೀವು ನಡೆದುಕೊಳ್ಳುವಂತೆ ಈ ಗ್ರಹದ ಪ್ರಭಾವ ಇರುತ್ತೆ. ಮತ್ತು ಇತರರಿಗೆ ಸರ್ವಿಸ್ ಮಾಡುವಂತೆ, ಆಗಲೇ ನಾನು ತಿಳಿಸಿದೆ, ಕುಟುಂಬದವರಿಗೆ ಒಳ್ಳೆ ಸರ್ವಿಸ್ ಮಾಡ್ತೀರಾ ಅಂತ. ಈ ರೀತಿ ನಿಮ್ಮ ಕರ್ತವ್ಯಗಳ ಮೇಲೆ ಈ ವಿಷಯಗಳ ಬಗ್ಗೆ ಫೋಕಸ್ ಮಾಡುವಂತೆ ಗುರು ಪ್ರಭಾವ ಇರುತ್ತೆ. ಇನ್ನು 6ನೇ ಸ್ಥಾನದಲ್ಲಿ ಶನಿ ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ 6ನೇ ಸ್ಥಾನ ನೋಡಿ, ಪಂಚಮಾಧಿಪತಿಯು ಶನಿ ಆಗಿರೋದ್ರಿಂದ ಪ್ರೀತಿ ಪ್ರೇಮ ವಿಷಯಗಳಲ್ಲಿ ನಿಮಗೆ ವಿರೋಧ ಆಗಬಹುದು, ಅಥವಾ
ಶನಿ ಹಳೆಯದನ್ನು ಸೂಚಿಸ್ತಾರೆ. ಹಾಗಾಗಿ ಹಳೆಯ ಪ್ರೀತಿ ಪ್ರೇಮದ ವಿಷಯಗಳು ಮತ್ತೆ ಇಲ್ಲಿ ಬಂದು ವಿರೋಧ ಆಗ್ಬೋದು. ಅಂದರೆ ಯಾವಾಗ ಯಾವ ಶತ್ರು ಮತ್ತೆ ಮೀಟ್ ಆಗ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಕಾಲ ಇಂಥದ್ದನ್ನು ಮಾಡಿಕೊಡುತ್ತೆ. ನೋಡಿ, ಹಿಂದೆ ನೀವು ಪ್ರೀತಿಸ್ತೀರಾ, ಒಂದು 10-15 ವರ್ಷದ ಹಿಂದೆ ಇದಾಗಿರುತ್ತೆ, ಸಡನ್ ಆಗಿ ಅವರ ಭೇಟಿ ಆಗ್ಬೋದು. ಅಲ್ಲಿ ಏನಾಗುತ್ತೆ, ಕಲಹಗಳಾಗ್ಬೋದು, ಜಗಳ ಆಗ್ಬೋದು, ಈ ರೀತಿ ಆಗ್ಬೋದು. ಆದರೆ ತುಲಾರಾಶಿಯವ್ರು ನೀವು ತಿಳಿದುಕೊಳ್ಬೇಕು, ಶತ್ರುತ್ವವನ್ನು ಹೆಚ್ಚು ಬೆಳೆಸಬೇಡಿ. ಅಂಥದ್ದು ಕಂಡಲ್ಲಿ ನೀವು ದೂರ ಇರಬೇಕಾಗತ್ತೆ. ಯಾವಾಗಲೂ ಇಂಥ ವಿಷಯಗಳಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ ನಿಮ್ಮ ವ್ಯಕ್ತಿತ್ವಕ್ಕೂ ಬಹಳ ಒಳ್ಳೆಯದು. ಪಂಚಮಾಧಿಪತಿ ವಿದ್ಯಾಸ್ಥಾನಾಧಿಪತಿಯೂ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ. ರಾಹು ಸಂಚಾರವು ಅಲ್ಲಿ ಆಗ್ತಾ ಇರೋದ್ರಿಂದ. ಇನ್ನು ಶನಿಗ್ರಹವು ನಿಮ್ಮ 12ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. 12ನೇ ಸ್ಥಾನವನ್ನು ಶನಿ ವೀಕ್ಷಿಸೋದ್ರಿಂದ ಏನಾಗುತ್ತೆ ಅಂದರೆ, 12ನೇ ಸ್ಥಾನದಲ್ಲಿ ಅಧಿಕ ಖರ್ಚುಗಳು ಬರುತ್ತೆ. ಅಧಿಕವಾದಂತಹ ಖರ್ಚುಗಳನ್ನು ಮಾಡುವಂತಾಗುತ್ತೆ. ಇಲ್ಲಿ ನಿಮ್ಗೆ ಎಷ್ಟು ಸಂಪಾದಿಸ್ತಾ ಇರ್ತೀರ ಅದಕ್ಕೆ ತಕ್ಕಂತೆ ಇಲ್ಲಿ ಖರ್ಚುಗಳು ಬರ್ತಾ ಇರುತ್ತೆ. ಈ ರೀತಿ ಶನಿಯ ಪ್ರಭಾವ ಇದೆ. ಇನ್ನು ಶನಿಗ್ರಹ 8ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. 8ನೇ ಸ್ಥಾನ ಅಂದರೆ ಆಯುಸ್ಥಾನ. ಈ ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಫಲವನ್ನೇ ಶನಿಗ್ರಹ ನೀಡ್ತಾರೆ. ಇನ್ನು ಶನಿಗ್ರಹ ನಿಮ್ಮ ತೃತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ. ತೃತೀಯ ಸ್ಥಾನ ಅಂದರೆ ಪ್ರಜ್ಞಾ ಸ್ಥಾನ, ಒಳ ಮನಸ್ಸಿನ ಸ್ಥಾನ. ಈಗಾಗಲೇ ಅಲ್ಲಿಗೆ ಗುರು ದೃಷ್ಟಿಸೋದ್ರಿಂದ ಒಳ ಮನಸ್ಸು, ದೈವಿಕವಾದಂತಹ ಪ್ರಜ್ಞೆಯು ವರ್ಕ್ ಆಗ್ತಾ ಇರುತ್ತೆ. ಹೊರಗೆ ಪ್ರಪಂಚದಲ್ಲಿ ಏನೇ ನೀವು ಕೆಲಸ ಕಾರ್ಯಗಳನ್ನು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೂ ಒಳ ಮನಸ್ಸು ಏಕಾಂಗಿಯಾಗಿ ನಿಮ್ಮ ಏನು ಆ ಕಾನ್ಸಿಯಸ್ ಏನಿರುತ್ತೆ ಅದು ಪ್ರಪಂಚದ ನಾನಾ ವಿಷಯಗಳನ್ನು ಅಥವಾ ಆಂತರ್ಯದ ವಿಷಯಗಳ ಬಗ್ಗೆ ಒಂದು ಸಂಘರ್ಷವು ಆಗುವಂತೆ ಇಲ್ಲಿ ಆಗ್ತಾ ಇರುತ್ತೆ. ಯಾಕಂದರೆ ಶನಿಗ್ರಹ ಮತ್ತು ಗುರುಗ್ರಹಗಳು ಆ ಸ್ಥಾನವನ್ನು ವೀಕ್ಷಿಸ್ತಾ ಇರೋದ್ರಿಂದ ಇದರಿಂದ ಏನಾಗುತ್ತೆ, ಇಲ್ಲಿ ಬೆಳವಣಿಗೆ ಆಗುತ್ತೆ. ಇನ್ನರ್ ಡೆವಲಪ್ಮೆಂಟ್ ಅಂದರೆ ಮೈಂಡ್, ನಿಮ್ಮ ಪ್ರಜ್ಞೆಯ ಒಂದು ಡೆವಲಪ್ಮೆಂಟ್ ಆಗುತ್ತೆ. ತೃತೀಯ ಸ್ಥಾನವನ್ನು ಗುರು ವೀಕ್ಷಿಸೋದ್ರಿಂದ ನಿಮ್ಮ ಬಿಸ್ನೆಸ್ ಡೀಲ್ಸ್ ಆಗ್ಬೋದು ಮತ್ತು ನಿಮ್ಮ ಒಂದು ನೆರೆಹೊರೆ ಯಾರಾದರೂ ಅಂದರೆ ನಿಮಗೆ ಹೆಲ್ಪ್ ಮಾಡುವವರಾಗ್ಬೋದು, ಹತ್ತಿರದವರಾಗ್ಬೋದು, ಇವರ ಸಹಕಾರ ಸಿಗುತ್ತೆ. ಅಷ್ಟೇ ಕಾಂಪಿಟೇಟಿವ್ ಇದ್ದೇ ಇರುತ್ತೆ. ಯಾಕೆಂದರೆ ಯಾವಾಗ ಕೆಲವು ವಿಷಯಗಳಲ್ಲಿ ಹೆಚ್ಚು ಬೆಳವಣಿಗೆ ಹೊಂದುತ್ತೀರಾ, ಶತ್ರುಗಳು ತುಂಬ ಹುಟ್ಟುಕೊಳ್ತಾರೆ. ನಿಮ್ಮನ್ನು ನೋಡಿ ಆ ಜಲಸ್ಗಾದರೂ ಮತ್ತೆ ಅವರು ಅಂಥದನ್ನು ನಿಮ್ಮ ವಿರುದ್ಧ ಆದರೂ ನಿಂತು ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಒಂದು ಬಿಸ್ನೆಸ್ ಆಗ್ಬೋದು, ಎಲ್ಲ ವಿಷಯದಲ್ಲಿ ಅಷ್ಟು ಕಾಂಪಿಟೇಟಿವ್ ಈಗಿನ ಒಂದು ಹೊರಗಿನ ಚಟುವಟಿಕೆಗಳಲ್ಲಿ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಇಲ್ಲಿ ಡೌನ್ ಆಗಬಾರ್ದು. ಬಹಳ ಒಂದು ಕಾನ್ಫಿಡೆನ್ಸಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ನಡತೆ ಮತ್ತು ಶ್ರಮದಿಂದಲೇ ನೀವು ಸಕ್ಸಸ್ಸನ್ನು ಪಡೆದುಕೊಳ್ಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಇನ್ನು ಕೇತು ಗ್ರಹ 11ನೇ ಸ್ಥಾನದಲ್ಲಿ ಸಂಚಾರ. ಕೇತು ಗ್ರಹ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂತೆ ಫಲವನ್ನು ನೀಡ್ತಾರೆ. ನೋಡಿ, ತೃತೀಯ ಸ್ಥಾನವನ್ನು ಶನಿಯೂ ವೀಕ್ಷಿಸ್ತಾರೆ, ಗುರುವು ವೀಕ್ಷಿಸ್ತಾರೆ, ಇನ್ನು ಕೇತು ಗ್ರಹವು ವೀಕ್ಷಿಸ್ತಾರೆ. ಆಧ್ಯಾತ್ಮಿಕವಾದಂತಹ ಆಂತರ್ಯದ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿ. ಇನ್ನು ಕೇತು ಗ್ರಹ 7ಮ ಸ್ಥಾನವನ್ನು ವೀಕ್ಷಿಸ್ತಾರೆ. 7ಮ ಸ್ಥಾನ ಪತಿ ಪತ್ನಿ ಬಾಳ ಸಂಗಾತಿ ಪಾರ್ಟ್ನರ್ ವಿಷಯವನ್ನು ಸೂಚಿಸುವುದರಿಂದ ಪಾರ್ಟ್ನರ್ಶಿಪ್ಪಲ್ಲಿ ಆಗ್ಬೋದು, ಪತಿ ಪತ್ನಿ ವಿಷಯದಲ್ಲಿ ಆಗ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಏನಾದರೂ ನಿಮಗೆ ಬೇಸರ ಆಗುವಂತೆ ಆಗುತ್ತೆ. ಇನ್ನು ರಾಹು ಗ್ರಹದ ಸಂಚಾರದಿಂದ ಈ ಗ್ರಹ ದೃಷ್ಟಿಸುವುದು 9ನೇ ಸ್ಥಾನವನ್ನು ಆಗಿರುತ್ತೆ. 9ನೇ ಸ್ಥಾನದಲ್ಲಿ ಈಗಾಗಲೇ ಗುರುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ರಾಹು ಬಹಳ ದೊಡ್ಡದಾದಂತಹ ಒಂದು ಡ್ರೀಮ್ ಅಥವಾ ಏನಾದರೂ ಪ್ಲ್ಯಾನ್ ಮಾಡುವುದಕ್ಕೂ ಈ ಗ್ರಹ ಕಾರಕ ಗ್ರಹ ಆಗಿರೋದ್ರಿಂದ ಗುರುವನ್ನು ವೀಕ್ಷಿಸೋದ್ರಿಂದ
ಈ ರೀತಿ ದೊಡ್ಡದಾದಂತಹ ಏನಾದರೂ ಆಲೋಚನೆಗಳು ನಿಮಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಆದರೆ ಅದು ಅಷ್ಟು ಈಸಿ ಇರೋದಿಲ್ಲ, ಸ್ವಲ್ಪ ಕಷ್ಟವೇ, ಸ್ಟ್ರಗಲ್ಲೇ ಆಗುವಂಥದ್ದು. ಏಕೆಂದರೆ ರಾಹು ಗ್ರಹ ಅಡೆತಡೆಗಳ ಒಂದು ನಂತರ ಅಥವಾ ಸಡನ್ ಆಗಬಹುದಾದಂಥ ಬದಲಾವಣೆಗಳಿಂದ ನಿಮಗೆ ಫಲವನ್ನು ನೀಡ್ತಾರೆ. ಈ ರೀತಿ ರಾಹು ಗ್ರಹದ ಫಲ ಇರುತ್ತೆ. ಇನ್ನು ಈ ಗ್ರಹ ನಿಮ್ಮ ಲಾಭ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಲಾಭದ ವಿಷಯದಲ್ಲಿ ನಿಮಗೆ ಸಡನ್ ಆಗಿ ಏನಾದರೂ ಲಾಭವೂ ಆಗ್ತಾ ಇರುತ್ತೆ. ನೀವು ವ್ಯಾಪಾರಸ್ಥರಾಗಿದ್ದರೆ ಒಂದೊಂದು ದಿನ ಇದ್ದಕ್ಕಿದ್ದಂಗೆ ಲಾಭ ಆಗುತ್ತೆ, ಒಂದೊಂದು ದಿನ ಏನು ಇರೋದೇ ಇಲ್ಲ, ಆದರೆ ಸಡನ್ ಒಂದೊಂದು ದಿನ ಲಾಭ ಆಗುತ್ತೆ. ಇದಕ್ಕೆ ಕಾರಣ ಏನಂದರೆ ರಾಹು ಕೇತುಗಳ ಪ್ರಭಾವವೇ ಕಾರಣ ಆಗಿರುತ್ತೆ. ಮತ್ತು ನಿಮ್ಮ ಜನ್ಮರಾಶಿಯನ್ನು ರಾಹು ಗ್ರಹ ವೀಕ್ಷಿಸ್ತಾರೆ. ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳುವಂಥದ್ದು, ಊಹೆಗಳನ್ನು ಮಾಡಿಕೊಳ್ಳುವಂಥದ್ದು, ಭ್ರಮೆಗೆ ಒಳಗಾಗುವಂತೆ ಈ ರಾಹುಗ್ರಹದ ಪ್ರಭಾವ ಇರುತ್ತೆ. ಹಾಗಾಗಿ ಇದನ್ನು ಸರಿಯಾಗಿ ತಿಳಿದುಕೊಂಡು ನಿಮ್ಮ ವರ್ಷದ ತಯಾರಿಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಆಸ್ತಿ, ಅಂತಸ್ತು ಇವುಗಳ ಬಗ್ಗೆಯೇ ಹೆಚ್ಚು ಫೋಕಸ್ ಮಾಡಬೇಡಿ. ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಪರರ ಆಸ್ತಿ ಮೇಲೂ ಹೊಟ್ಟೆ ಉರಿ ಕಣ್ಣು ಬರುತ್ತೆ. ಅವುಗಳನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತೀರಾ, ಲೀಗಲಿ ನ್ಯಾಯಬದ್ಧವಾಗಿ ನಡೆದುಕೊಳ್ಳೋದಿಲ್ಲ. ಇದೆಲ್ಲ ನಾವು ಪ್ರತಿ ಕುಟುಂಬಗಳಲ್ಲಿ ನೋಡ್ತಾ ಇರ್ತೇವೆ. ಆಗ ನನಗೆ ಮನುಷ್ಯನನ್ನು ನೋಡಿದ್ರೆ ಒಂದು ರೀತಿಯ ಆಶ್ಚರ್ಯ, ನಗು ಇವೆಲ್ಲವೂ ಬರುತ್ತೆ. ಇವೆಲ್ಲವೂ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟೇ ಸಾಕು, ನೆಮ್ಮದಿಯಾಗಿರುವಷ್ಟು ಮಾತ್ರ ನೀವು ಏನಾದರೂ ಮಾಡುವಂತಹದ್ದನ್ನು ಮಾಡ್ಬೋದು. ವಿದ್ಯೆ ಅನ್ನೋದು ಬಹಳ ಮುಖ್ಯ ನೋಡಿ. ವಿದ್ಯೆ ಅನ್ನೋದು ಕೊನೆಯವರೆಗೂ ಯಾರು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ಯಾರಿಗೂ ಅದು ತೊಂದರೆನೂ ಕೊಡೋದಿಲ್ಲ. ಅದು ನಿಮ್ಮನ್ನು ರಕ್ಷಿಸುತ್ತೆ ಮತ್ತು ಅದು ನಿಮ್ಮಲ್ಲೇ ಇರುತ್ತೆ. ಹಾಗಾಗಿ ಇಂಥದ್ದನ್ನು ಪಡೆದುಕೊಳ್ಳುವಂತಹ ಪ್ರಯತ್ನ ಮಾಡಿ. ಒಳ್ಳೆಯ ಚಾರಿತ್ರ್ಯ ಅನ್ನೋದು ಯಾವಾಗಲೂ, ಒಳ್ಳೆಯ ವ್ಯಕ್ತಿತ್ವ ಅನ್ನೋದು ಆಸ್ತಿ ಇದ್ದಂತೆ. ಇದನ್ನು ಮೇಂಟೈನ್ ಮಾಡಿ ಅನ್ನೋದನ್ನು ತುಲಾರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ. ಗ್ರಹಗಳು ಗೋಚಾರದಲ್ಲಿ ಏನೇ ಫಲವನ್ನು ನೀಡಿದರೂ ಪ್ರಯತ್ನಶೀಲರಿಗೆ ಅದೃಷ್ಟ ಒಲಿದು ಬರುತ್ತೆ ಅನ್ನೋದನ್ನು ತಿಳಿಸುತ್ತಾ, ಪ್ರತಿಯೊಬ್ಬರು ಜೀವಿಸುವಂತಹ ಪ್ರತಿ ಕ್ಷಣವೂ ಆನಂದಮಯವಾಗಿರಲೆಂದು, ನೀವು ರೂಪಿಸಿಕೊಳ್ಳುವಂತಹ ವ್ಯಕ್ತಿತ್ವವು ಜ್ಞಾನದಿಂದ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡುತ್ತಾ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.